ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 20ನೇ ಅಧ್ಯಾಯದಲ್ಲಿ ಇವತ್ತು 25ನೇ ಶ್ಲೋಕ. ಪೃಥುರುವಾಚ ವರಾನ್ ವಿಭೋ ತ್ವದ್ವರದೇಶ್ವರಾದ್ಬುಧಃ ಕಥಂ ವೃಣೀತೆ ಗುಣವಿಕ್ರಿಯಾತ್ಮನಾಂ ಏನಾರಕಾಣಾಮಪಿ ಸಂತಿ ದೇಹಿನಾಂ ತಾನೀಶ ಕೈವಲ್ಯಪತೇರ್ವೃಣೀತಕಃ ನ ಕಾಮಯೇನಾಥ ತದಪ್ಯಹಂ ಕ್ವಚಿತ್ ನ ಯತ್ರ ಯುಷ್ಮಚ್ಚರಣಾಂಬುಜಾಸವಂ ಮಹತ್ತಮಾಂತರ್ಹೃದಯಾನ್ಮುಖಚ್ಯುತಂ ವಿಧತ್ಸ್ವಕರ್ಣಾಮೃತಮೇಷ ಮೇ ವರಃ. ಪೃಥು ಮಹಾರಾಜ ಭಗವಂತನ ಹತ್ತಿರ ಹೇಳ್ತಾ ಇರತಕ್ಕಂತಹ ಮಾತು. ಭಗವಂತ ಪೃಥು ಮಹಾರಾಜನಿಗೆ ಅನುಗ್ರಹ ಮಾಡಬೇಕು ಅಂತ ನಿಂತಿದ್ದಾನೆ. ಗರುಡನ ಹೆಗಲ ಮೇಲೆ ಒಂದು ಕಾಲನ್ನ ಎತ್ತಿ ಹಾಕಿದ್ದ, ಒಂದು ಕಾಲನ್ನ ಇನ್ನೂ ನೆಲದ ಮೇಲೆ ಇಟ್ಟಿದ್ದ. ಒಂದು ಕೈಯಿಂದ ಗರುಡನ ಹೆಗಲನ್ನ ಹಿಡ್ಕೊಂಡಿದ್ದ, ಇನ್ನೊಂದು ಕೈಯಿಂದ ಅನುಗ್ರಹ ಮಾಡಬೇಕು ರಾಜನಿಗೆ ಅಂತ ಕಾಯ್ತಾ ಇದ್ದ. ಇಂತಹ ಆ ಭಗವಂತನ ಕರುಣಾಮೃತವಾದ ನೋಟ ಆ ರಾಜನ ಮೇಲೆ ಬಿದ್ದಿದೆ. ಆವಾಗ ಪೃಥು ಮಹಾರಾಜ ಭಗವಂತನ ಹತ್ತಿರ ಕೇಳಿದ್ದು, ನೀನು ವರದೇಶ್ವರ, ವರಪ್ರದರು ಅಂತ ಪ್ರಸಿದ್ಧರಾದಂತಹ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಒಡೆಯ. ನಿನ್ನತ್ರ ಬಂದು ಲೌಕಿಕವಾದ ವರಗಳನ್ನು ಯಾವ ವಿವೇಕಿ ತಾನೇ ಬಯಸ್ತಾನೆ ಹೇಳು? ಲೌಕಿಕವಾದ ಸುಖಗಳು, ವಿಷಯ ಅನುಭವದಿಂದ ಮನಸ್ಸಿನ ವಿಕಾರವನ್ನು ಹೊಂದತಕ್ಕಂತಹ ನರಕವಾಸಿಗಳಿಗೂ ಕೂಡ ಇದೆ. ಹೀಗಿರುವಾಗ
ಮೋಕ್ಷಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ನಿನ್ನತ್ರ ಬುದ್ಧಿವಂತನಾದಂತಹ ಯಾವ ವ್ಯಕ್ತಿ ತಾನೇ ಆ ಲೌಕಿಕವಾದ ವರಗಳನ್ನ ಕೇಳ್ತಾನೆ? ಕೇಳೋದಿಲ್ಲ. ಹಾಗಾಗಿ ನಾಥ, ಒಡೆಯ, ನಿನ್ನ ಪಾದ ಕಮಲದ ಮಕರಂದದ ಪಾನವು ಇಲ್ಲದೆ ಇರತಕ್ಕಂತಹ ಯಾವುದೇ ವರ ನಾನು ಕೇಳೋದಿಲ್ಲ ಅಂತಾನೆ. ಯಾವ ವರವನ್ನ ಕೇಳೋದಾಗಿದ್ರೂ ಕೂಡ ಅದು ನಿನ್ನ ಪಾದಾಂಬುಜದ ಮಕರಂದವನ್ನ ಹೊಂದಿರಬೇಕದು. ಭಗವಂತನ ಪಾದಾಂಬುಜ ಕಮಲದ ಪಾನ ಇಲ್ಲದೆ ಇರತಕ್ಕಂತಹ ವರ ಅದು ನನಗೆ ಬೇಕಾಗಿಲ್ಲ. ಯುಷ್ಮತ್ ಚರಣಾಂಬುಜಾಸವಂ, ನಿನ್ನ ಪಾದಕಮಲಗಳ ಪಾನ ಅದು ಇಲ್ಲದೆ ಇರತಕ್ಕಂತಹ ಯಾವುದೇ ವರ ನ ಕಾಮಯೇ, ನಾನು ಅಪೇಕ್ಷೆ ಪಡೋದಿಲ್ಲ, ನನಗೆ ಬೇಡ ಅದು. ನಿನ್ನ ಪಾದಕಮಲ ಕಥಾಮೃತ ಶ್ರವಣ ಅದನ್ನೇ ನನಗೆ ಅನುಗ್ರಹ ಮಾಡು. ಅದು ಎಂಥವರ ಬಾಯಿಂದ ಬರಬೇಕು ಅಂದ್ರೆ, ಪೂಜ್ಯರಾದಂತಹ ಮಹಾಪುರುಷರ ಹೃದಯದಿಂದ ಬಾಯಿಯ ಮೂಲಕವಾಗಿ ಹರಿದು ಬರುವಂತಹ ನಿನ್ನ ಕಥಾಮೃತ ಶ್ರವಣ ಅದು ಕಿವಿಗೆ ಬಹಳ ಇಂಪಾಗಿರ್ತಕ್ಕಂಥದ್ದು. ಕರ್ಣಾಮೃತ, ಕರ್ಣಾಮೃತವಾದದ್ದು ಅಂದ್ರೆ ಕಿವಿಗೆ ಅಮೃತದಂತೆ ಇರತಕ್ಕಂಥದ್ದು. ಪೂಜ್ಯರಾದ ಮಹಾಪುರುಷರ ಹೃದಯದಿಂದ ಬಂದಂಥದ್ದು. ಹಾಗೆ ಅವರ ಬಾಯಿಂದ ಬಂದಂತಹ ನಿನ್ನ ಪಾದಕಮಲ ಕಥಾಮೃತ ಅದನ್ನ ನನಗೆ ಉಣಿಸು ಅಷ್ಟೇ. ಇದೇ ನಾನು ಬಯಸ್ತಕ್ಕಂತಹ ವರ. ಏಷಮೇ ವರಹ ಅಂತಾನೆ. ನೀ ನನಗೆ ವರ ಕೊಡಬೇಕು, ಏನಾದರೂ ಕೇಳು ಅಂದೆಲ್ಲ. ನನಗೆ ಬೇಕಾದ ವರ ಅಂದ್ರೆ ನಿನ್ನ ಕಥಾಮೃತವನ್ನ ನಾನು ಕೇಳಬೇಕು ಅಷ್ಟೇ, ನನಗೆ ಬೇರೆ ಏನು ಬೇಡ. ಅದು ಮಹಾತ್ಮರ ಬಾಯಿಂದ ಬಂದಿರಬೇಕು. ಮಹಾತ್ಮರು ಸೇರ್ಕೊಡು. ಮಹಾತ್ಮರ ಬಾಯಿಂದ ಮತ್ತು ಹೃದಯದಿಂದ ಬಂದಿರತಕ್ಕಂತಹ ಮಾತು, ಕಿವಿಗೆ ಇಂಪಾಗಿರ್ತಕ್ಕಂತಹ ಮಾತು, ಅಂತಹ ಮಾತು ನಿನ್ನ ಪಾದಕಮಲಗಳ ಕಥಾಮೃತ ಅಂದ್ರೆ ಭಗವಂತನ ಮಹಿಮೆ, ಭಗವಂತನ ಆ ಮಹಿಮೆಯನ್ನ ಕೊಂಡಾಡತಕ್ಕಂತಹ ಭಗವನ್ ಮಹಾತ್ಮ್ಯ ಕಥಾಮೃತ ಅದನ್ನೇ ನನಗೆ ಅನುಗ್ರಹ ಮಾಡು. ನನಗೆ ಬೇರೆ ಯಾವ ಅಪೇಕ್ಷೆಯೂ ಕೂಡ ಇಲ್ಲ. ನಿನ್ನ ಪಾದಕಮಲಗಳ ಮಕರಂದದ ಪಾನ ಇಲ್ಲದೆ ಇರತಕ್ಕಂತಹ ವರವನ್ನ ನಾನು ಅಪೇಕ್ಷೆ ಪಡೋದಿಲ್ಲ. ನನಗೆ ನಿನ್ನ ಕಥಾಮೃತ ಶ್ರವಣವನ್ನೇ ಅನುಗ್ರಹ ಮಾಡು. ಅದು ಕರ್ಣಾಮೃತ, ಕಿವಿಗೆ ಅಮೃತ ಪ್ರಾಯದಂತೆ ಕಿವಿಗೆ ಇಂಪಾಗಿರ್ತಕ್ಕಂಥದ್ದು. ಅದನ್ನೇ ನಾನು ಬಯಸ್ತೇನೆ, ಅದು ಬಿಟ್ಟು ನನಗೆ ಬೇರೆ ಯಾವ ವರನೂ ಕೂಡ ಬೇಕಾಗಿಲ್ಲ ಅಂತ ಹೀಗೆ ಪೃಥು ಮಹಾರಾಜ ಹೇಳ್ತಾ ಇದ್ದಾನೆ. ಒಂದು ನಿಮಿಷ.
ಹಾ. ನ ಕಾಮಯೇನಾಥ ತದಪ್ಯಹಂ ಕ್ವಚಿನ್ನ ಯತ್ರ ಯುಷ್ಮಚ್ಚರಣಾಂಬುಜಾಸವಂ ಮಹತ್ತಮಾಂತರ್ಹೃದಯಾನ್ಮುಖಚ್ಯುತಂ ವಿಧತ್ಸ್ವಕರ್ಣಾಮೃತಮೇಷ ಮೇ ವರಃ. ಸ ಉತ್ತಮಶ್ಲೋಕಮಹನ್ಮುಖಚ್ಯುತೋ ಭವತ್ಪದಾಂಬೋಜಸುಧಾ ಕಣಾನಿಲಃ. ಸ್ಮೃತಿಂ ಪುನರ್ವಿಸ್ಮೃತತತ್ವವರ್ತ್ಮನಾಂ ಕುಯೋಗಿನಾಂ ನೋ ವಿತರತ್ಯಲಂ ವರೈಃ. ಹಾಗೆ ಪೃಥು ಮಹಾರಾಜ ತನ್ನ ಮಾತನ್ನ ಮುಂದುವರಿಸ್ತಾ ಇದ್ದಾನೆ. ಎಲೆ ಉತ್ತಮ ಕೀರ್ತಿಯುಳ್ಳಂತಹ ಭಗವಂತನೇ, ನಿನ್ನ ಪಾದಕಮಲದ ಅಮೃತದ ಕಣಗಳನ್ನು ಹೊತ್ತು ತಂದಂತಹ ಗಾಳಿ ಮಹಾತ್ಮರ ಮುಖದಿಂದ ಅದು ಹೊರಹೊಮ್ಮಿದರೆ ಸಾಕು. ಭವತ್ ಪದಾಂಬೋಜ ಸುಧಾಕಣ ಅನಿಲಃ. ಅನಿಲ ಅಂದ್ರೆ ಗಾಳಿ. ಆ ಗಾಳಿ ಎಂಥದ್ದು ಅಂದ್ರೆ ನಿನ್ನ ಪಾದಕಮಲದ ಅಮೃತದ ಕಣಗಳನ್ನು ಹೊತ್ತುಕೊಂಡು ಬಂದಂತಹ ಗಾಳಿ. ಅದು ಮಹಾತ್ಮರ ಮುಖದಿಂದ ಹೊರಗೆ ಬಂದರೆ ಸಾಕು, ಅದು ತತ್ವಜ್ಞಾನವನ್ನು ಕೊಡ್ತದೆ. ಮಹಾತ್ಮರ ಮುಖದಿಂದ ಬಂದಂತಹ ಆ ಒಂದು ಗಾಳಿ ಅದು ನಮ್ಮಂತಹ ಜನರಿಗೆ ಎಂಥವರು ಅಂದರೆ ತತ್ವ ಮಾರ್ಗವನ್ನು ಮರೆತು ಯೋಗಭ್ರಷ್ಟರಾಗಿರ್ತಕ್ಕಂಥವರು, ಪ್ರಾರಬ್ಧ ಕರ್ಮವಶದಿಂದ ಭಕ್ತಿ ಮಾರ್ಗವನ್ನು ಮರೆತಂಥವರು ಯಾರಿದ್ದಾರೆ ನಮ್ಮಂಥವರು ಅಂತಾನೆ. ಅಂಥವರಿಗೆ ಪುನಃ ತತ್ವಜ್ಞಾನವನ್ನು ತಂದು ಕೊಡುತ್ತದೆ ಆ ಒಂದು ಗಾಳಿ. ಯಾವ ಗಾಳಿ? ನಿನ್ನ ಪಾದಕಮಲದ ಅಮೃತದ ಕಣಗಳನ್ನು ಹೊತ್ತು ತಂದಂತಹ ಗಾಳಿ. ಉತ್ತಮ ಶ್ಲೋಕ ಮಹನ್ ಮುಖಚ್ಯುತೋ ಭವತ್ ಪದಾಂಬೋಜ ಸುಧಾಕಣಾನಿಲಃ. ಎಲೆ ಉತ್ತಮ ಶ್ಲೋಕ, ಮಹನ್ ಮುಖಚ್ಯುತಃ, ಮಹಾತ್ಮರ ಮುಖದಿಂದ ಹರಿದು ಬಂದಂಥದ್ದು, ಮಹಾತ್ಮರ ಮುಖದಿಂದ ಹೊರಗೆ ಬಂದಂತಹ ಗಾಳಿ. ಭವತ್ಪದಾಂಬೋಜ ಸುಧಾಕಣಾನಿಲಃ, ನಿನ್ನ ಪಾದಕಮಲಗಳ ಅಮೃತದ ಕಣಗಳನ್ನು ಹೊತ್ತು ತಂದಂತಹ ಗಾಳಿ. ಅದು ನಮ್ಮಂತಹ ಯೋಗಭ್ರಷ್ಟರಿಗೆ, ಕುಯೋಗಿನಾಂ ಅಂತಂದ್ರೆ ಪ್ರಾರಬ್ಧ ಕರ್ಮವಶಾತ್ ಭಕ್ತಿ ಮಾರ್ಗವನ್ನು ಮರೆತಂತಹ ನಮ್ಮಂಥವರಿಗೆ, ತತ್ವಜ್ಞಾನದ ಮಾರ್ಗವನ್ನು ಮರೆತಂತಹ ಯೋಗಭ್ರಷ್ಟರಿಗೆ ಪುನಃ ತತ್ವಜ್ಞಾನವನ್ನು ತಂದು ಕೊಡುತ್ತದೆ ಆ ಗಾಳಿ. ಆದ್ರಿಂದ ನನಗೆ ಅದು ಬೇಕು, ಅದು ಬಿಟ್ಟು ಬೇರೆ ಯಾವ ವರಗಳು ಕೂಡ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ ಉತ್ತಮ ಶ್ಲೋಕ ಮಹನ್ಮುಖಚ್ಯುತೋ ಭವತ್ಪದಾಂಭೋಜ ಸುಧಾಕಣಾನಿಲಃ. ಸ್ಮೃತಿಂ ಪುನರ್ವಿಸ್ಮೃತ ತತ್ವವರ್ತ್ಮನಾಂ ಕುಯೋಗಿನಾಂ ನೋ ವಿತರತ್ಯಲಂ ವರೈಃ.
ಯಶಃಶಿವಂ ಶುಶ್ರವ ಆರ್ಯ ಸಂಗಮೇ ಯದೃಚ್ಛಯಾ ಚೋಪಶೃಣೋತಿ ತೇ ಸಕೃತ್ ಕಥಂ ಗುಣಜ್ಞೋ ವಿರಮೇದ್ವಿನಾ ಪಶುಂ ಶ್ರೀರ್ಯತ್ ಪ್ರವವ್ರೇ ಗುಣಸಂಗ್ರಹೇಚ್ಛಯಾ. ಪೃಥು ಮಹಾರಾಜ ಭಗವಂತನ ಹತ್ತಿರ ಪುನಃ ಹೇಳ್ತಾ ಇದ್ದಾನೆ, ಎಲೆ ಮಂಗಳ ಕೀರ್ತಿ ಉಳ್ಳಂತಹ ಭಗವಂತನೇ, ಜ್ಞಾನಿಗಳ ಒಡನಾಟದಲ್ಲಿ ಪ್ರಾಸಂಗಿಕವಾಗಿ ನಿನ್ನ ಮಂಗಳ ಕೀರ್ತಿಯನ್ನ ಒಂದು ಬಾರಿ ಕೇಳಿದರೆ ಯಾರು ತೃಪ್ತಿ ಪಡ್ತಾರೋ ಸುಮ್ಮನೆ ಜ್ಞಾನಿಗಳು ಅವರು ತಮ್ಮ ಪಾಡಿಗೆ ತಾವು ಭಗವಂತನ ಕಥೆಗಳನ್ನ ಹೇಳ್ತಾ ಇರ್ತಾರೆ. ಅವರು ಜ್ಞಾನಿಗಳ ಒಡನಾಟದಲ್ಲಿ ಇರುವಾಗ ಪ್ರಾಸಂಗಿಕವಾಗಿ ನಿನ್ನ ಮಂಗಳ ಕೀರ್ತಿಯನ್ನ ಸುಮ್ಮನೆ ಒಂದು ಸಲ ಕೇಳಿದ್ರೆ ಸಾಕು ಅಂತ ಹೇಳಿ ಸಾಕು ಅಂತನ್ನೋರು ಪಶುಗಳೇ ಸರಿ. ಗುಣಗ್ರಾಹಿಯಾದವರು ಯಾರೂ ಕೂಡ ಸಾಕು ಅಂತ ಅನ್ಸೋದಿಲ್ಲ. ಸುಮ್ಮನೆ ಒಂದ್ಸಲ ಕೇಳಿದ್ರೆ ಸಾಕು ಅಂತ ಬಿಡಬಾರದು. ಗುಣಗ್ರಾಹಿಯಾದಂತಹ ಯಾವುದೇ ವ್ಯಕ್ತಿ ನಿನ್ನ ಮಂಗಳ ಕೀರ್ತಿಯನ್ನ ಕೇಳಿ ಸಾಕು ಅಂತ ಬಿಡೋದಿಲ್ಲ. ಯಾರು ಸಾಕು ಅಂತ ಬಿಡ್ತಾರೆ? ಯಾಕೆಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೂ ಕೂಡ ನಿನ್ನ ಮಹಿಮೆಯನ್ನ ನಿನ್ನ ಮುಖದಿಂದ ಪುನಃ ಪುನಃ ಕೇಳಬೇಕು ಅಂತ ಬಯಸ್ತಾಳೆ. ಶ್ರೀಹಿ ಯತ್ ಪ್ರವೌರೆ, ಮಹಾಲಕ್ಷ್ಮೀ ದೇವಿಯೂ ಕೂಡ ನಿನ್ನ ಕಥೆಗಳನ್ನ ಮತ್ತು ಮತ್ತು ಕೇಳಬೇಕು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ನಿನ್ನ ಮುಖದಿಂದಲೇ ಕೇಳಬೇಕು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಅಂತಹ ಒಂದು ಮಹಿಮೆ ನಿಂದು. ಹಾಗಾಗಿ ಸುಮ್ಮನೆ ಎಲ್ಲೋ ಒಂದ್ಸಲೆ ಹೋಗಿದ್ವಿ, ಯಾರೋ ಜ್ಞಾನಿಗಳು ಹೇಳ್ತಾ ಇದ್ರು, ಅದನ್ನ ನಾನು ಕೇಳಿಸ್ಕೊಂಡಿದ್ದೇನೆ ಸಾಕು ಅಂತ ಅಷ್ಟರಲ್ಲೇ ತೃಪ್ತಿ ಪಡ್ತಕ್ಕಂಥವ್ರಿದ್ದಾರಲ್ಲ, ಅವರು ಪಶುಗಳೇ ಸರಿ. ಗುಣಜ್ಞರಾದವರು ಯಾರು ಕೂಡ ಕಥಂ ವಿರಮೇತ್, ಹೇಗೆ ಸಾಕು ಅಂತ ಅನ್ಲಿಕ್ಕೆ ಸಾಧ್ಯ? ಹಾಗಾಗಿ ನನಗೆ ಸಾಕು ಅಂತ ಅನ್ಸೋದಿಲ್ಲ. ಇನ್ನೂ ನಿನ್ನ ಆ ತತ್ವಜ್ಞಾನ ಬೇಕು ಅಂತಾನೆ ಅನಿಸ್ತಾ ಇದೆ. ಇನ್ನೂ ನಿನ್ನ ಕಥಾಶ್ರವಣವನ್ನ ಮಾಡಬೇಕು, ಕೇಳಬೇಕು ಕೇಳಬೇಕು ಅಂತಾನೆ ಅನಿಸ್ತಾ ಇದೆ ನನಗೆ ಅಂತ ಆ ಪೃಥು ಮಹಾರಾಜ ಹೇಳ್ತಾ ಇದ್ದಾನೆ. ಶ್ರೀರ್ಯತ್ ಪ್ರಭವರೆ, ಲಕ್ಷ್ಮೀದೇವಿಯೂ ಕೂಡ ಇವತ್ತಿಗೂ ನಿನ್ನ ಮುಖದಿಂದಲೇ ನಿನ್ನ ಕಥಾಶ್ರವಣವನ್ನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾಳೆ, ಇನ್ನೂ ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾಳೆ. ಹಾಗಾಗಿ ನನಗೆ ಸಾಕು ಅಂತ ಅನ್ಸೋದಿಲ್ಲ. ಗುಣಗ್ರಾಹಿಯಾದವರಿಗೆ ಯಾರಿಗೂ ಕೂಡ ಸಾಕು ಅಂತ ಅನ್ಸೋದಿಲ್ಲ. ಗುಣಜ್ಞ ಕಥಂ ವಿರಮೇತ್, ಗುಣವನ್ನ ಗ್ರಹಣ ಮಾಡ್ತಕ್ಕಂಥವ್ರು ಯಾರು ತಾನೇ ಸಾಕು ಅಂತ ಹೇಳ್ತಾರೆ? ಯಾರು ಒಂದು ಬಾರಿ ಕೇಳಿ ಸಾಕು ಅಂತ ಹೇಳ್ತಾರೋ ಅವರು ನಿಜವಾಗ್ಲೂ ಪಶುಗಳೇ ಸರಿ. ವಿನಾ ಪಶುಂ ಅಂತಾರೆ. ಪಶುವನ್ನ ಬಿಟ್ಟು ಉಳಿದ ಗುಣಜ್ಞರು ಯಾರೂ ಕೂಡ ನ ವಿರಮೇತ್, ಸಾಕು ಅಂತ ಅನ್ಸೋದಿಲ್ಲ ಅವರಿಗೆ. ಸಾಕು, ನಾನೊಂದ್ಸಲ ಕೇಳಿದ್ದೇನೆ ಸಾಕು ಅಂತ ಯಾರಿಗೂ ಅನ್ಸೋದಿಲ್ಲ. ಯಶಃಶಿವಂ ಶುಶ್ರವ ಆರ್ಯ ಸಂಗಮೇ ಯದೃಚ್ಛಯಾ ಚೋಪಶೃಣೋತಿ ತೇ ಸಕೃತ್ ಕಥಂ ಗುಣಜ್ಞೋ ವಿರಮೇದ್ವಿನಾ ಪಶುಂ ಶ್ರೀರ್ಯತ್ ಪ್ರವವ್ರೇ ಗುಣಸಂಗ್ರಹೇಚ್ಛಯಾ.
ಅಥಾ ಭಜಂ ತ್ವಾಖಿಲ ಪೂರುಷೋತ್ತಮಂ ಗುಣಾಲಯಂ ಪದ್ಮಕರೇವಲಾಲಸಃ ಅಪ್ಯಾವಯೋರೇಕಪತಿಸ್ಪೃಧೋಕ್ಕಲಿಃ ನ ಸ್ಯಾತ್ ಕೃತಸ್ತ್ವಚ್ಚರಣೈಕತಾನಯೋಃ ಜಂತೋರ್ಜಗತ್ಯಾಂ ಜಗದೀಶ ವೈಶಸಂ ಸ್ಯಾದೇವ ಯತ್ಕರ್ಮಣಿನಃ ಸಮೀಹಿತಂ ಕರೋಷಿ ಫಲ್ಗ್ವಪ್ಯುರುದೀನವತ್ಸಲ ಸ್ವಯೇವ ಧಿಷ್ಣೇಭಿರತಸ್ಯ ಕಿಂ ತಯಾ. ಆದ್ರಿಂದಲೇನೆ ಪುನಃ ಪುನಃ ಕೇಳಬೇಕು ಅಂತ ಲಕ್ಷ್ಮೀದೇವಿಯೇ ಅಪೇಕ್ಷೆ ಪಡ್ತಾ ಇದ್ದಾಳೆ ಅಂದ ಮೇಲೆ ನಿನ್ನ ಆ ಮಹಾ ಮಹಿಮೆಗಳನ್ನ ಎಷ್ಟು ಕೇಳಿದರೂ ಕೂಡ ಸಾಕು ಅಂತ ಅನಿಸೋದಿಲ್ಲ. ಸರ್ವೋತ್ತಮನಾದಂತಹ ಗುಣಪರಿಪೂರ್ಣನಾದಂತಹ ನಿನ್ನನ್ನ ಆಸಕ್ತಿಯಿಂದ ಮಹಾಲಕ್ಷ್ಮೀ ದೇವಿ ಹೇಗೆ ಸೇವೆ ಮಾಡ್ತಾಳೋ ಹಾಗೆ ನಾನು ಸೇವೆ ಮಾಡ್ತೇನೆ ಅಂತಾನೆ ಪೃಥು ಮಹಾರಾಜ. ನಾವಿಬ್ಬರು ನಿನ್ನ ಪಾದವನ್ನೇ ಆಶ್ರಯಿಸಿರ್ತಕ್ಕಂಥವ್ರು. ಲೋಕದಲ್ಲಿ ಅಜ್ಞಾನಿಗೆ ಒಂದು ಕರ್ಮದ ವಿಷಯದಲ್ಲಿ ಮತ್ತೊಬ್ಬನೊಂದಿಗೆ ಸ್ಪರ್ಧೆಯಿಂದ ವೈಮನಸ್ಯ ಬರಬಹುದು. ಅದು ಅಜ್ಞಾನಿಗಳಿಗೆ ಒಂದು ಕರ್ಮ, ಅದು ಸ್ಪರ್ಧೆಯಿಂದ ನಾನು ಮಾಡ್ತೇನೆ ಅಂತ ವೈಮನಸ್ಯ ಅಂತನ್ನೋದು ಒಂದು ಕರ್ಮದ ವಿಷಯದಲ್ಲಿ ಅಜ್ಞಾನಿಗಳಿಗೆ ಲೋಕದಲ್ಲಿ ವೈಮನಸ್ಯ ಬರಬಹುದು. ಆದರೂ ನಿನ್ನೊಬ್ಬನನ್ನೇ ಪ್ರಭು ಅಂತ ಸೇವೆ ಮಾಡಲಿಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇವೆ ನಾವಿಬ್ರು. ಪರಸ್ಪರ ನಮ್ಮಲ್ಲಿ ವೈಮನಸ್ಯ ಉಂಟು ಮಾಡಿಕೊಳ್ಳೋದಿಲ್ಲ. ಲೋಕದಲ್ಲಾದ್ರೆ ಯಾವುದಾದ್ರೂ ಒಂದು ಕೆಲಸವನ್ನ ಇಬ್ಬರು ಮಾಡಬೇಕು ಅಂತ ಹೊರಟಾಗ ಸ್ಪರ್ಧೆಯಿಂದ ನಾನು ಮಾಡ್ತೇನೆ ಅಂತ ಹೊರಟಾಗ ಅದರಲ್ಲಿ ವೈಮನಸ್ಯ ಬರ್ಬೋದು. ನಿನಗಿಂತ ನಾನು ಜಾಸ್ತಿ ಮಾಡ್ತೇನೆ, ನನಗಿಂತ ನೀನು ಜಾಸ್ತಿ ಮಾಡಬಾರ್ದು ಅಂತನ್ನೋ ಈ ವೈಮನಸ್ಯ ಒಂದೇ ಕರ್ಮದಲ್ಲಿ ಇಬ್ಬರು ಸ್ಪರ್ಧೆಯಿಂದ ಹೊರಟಾಗ ಬರಬಹುದು. ಆದರೆ ನಿನ್ನನ್ನ ಸ್ವಾಮಿ ಅಂತ ತಿಳಿದು ಸೇವೆ ಮಾಡ್ತಾ ಇರ್ತಕ್ಕಂತಹ ನಮ್ಮಿಬ್ಬರಲ್ಲಿ ಈ ರೀತಿಯಾದ ವೈಮನಸ್ಯ ಬರೋದಿಲ್ಲ. ನಾನು ಅಲ್ಪ ಅಂತ ನನಗೆ ಗೊತ್ತಿದೆ. ಯೋಗ್ಯತೆಯಲ್ಲಿ ಮಹಾಲಕ್ಷ್ಮೀ ದೇವಿ ಅವಳು ಎತ್ತರದ ಸ್ಥಾನದಲ್ಲಿ ಇರ್ತಕ್ಕಂಥವಳು. ನಾನು ಬಹಳ ಕಡಿಮೆ ಯೋಗ್ಯತೆ ಉಳ್ಳವನು. ಈ ಕಾರಣವನ್ನ ಇಟ್ಟುಕೊಂಡು ನೀನು ನಿನ್ನ ಸೇವೆಯ ಅವಕಾಶವನ್ನ ನನಗೆ ನಿರಾಕರಣೆ ಮಾಡೋದಿಲ್ಲ ತಾನೆ ಅಂತಾನೆ. ಯೋಗ್ಯತೆಯಲ್ಲಿ ನೀನು ಚಿಕ್ಕವನು ಅಂತ ಹೇಳಿ ನನಗೆ ನಿನ್ನ ಸೇವಾ ಭಾಗ್ಯವನ್ನ ನೀನು ಕೊಡೋದಿಲ್ಲ ಅಂತೇನಿಲ್ಲವಲ್ಲ. ನಾವು ಮಾಡುವ ಸೇವೆ ಅಲ್ಪವಾಗಿದ್ರೂ ಕೂಡ ಅದನ್ನೂ ನೀನು ಸ್ವೀಕಾರ ಮಾಡಿ ಅದಕ್ಕೆ ತಕ್ಕವಾದ ಫಲವನ್ನ ನೀನು ಕೊಟ್ಟೇ ಕೊಡ್ತಿದಿ. ನಾವು ಮಾಡುವ ಸೇವೆ ಅಲ್ಪವಾಗಿದ್ರೂ ಅದನ್ನ ದೊಡ್ಡದನ್ನಾಗಿ ಮಾಡ್ತಿದ್ದಿ ನೀನು. ಅದಕ್ಕೆ ತಕ್ಕ ಫಲ ಕೊಟ್ಟು ಅಲ್ಪ ಸೇವೆಯನ್ನು ಮಹತ್ತನ್ನಾಗಿ ಮಾಡ್ತಕ್ಕಂತಹ ಸಾಮರ್ಥ್ಯವುಳ್ಳಂತಹ ಕರುಣಾಮಯಿ ನೀನು. ನಾವೆಲ್ಲ ಅಲ್ಪರು, ನೀನು ದೀನ ವತ್ಸಲ. ನಾವು ಮಾಡುವ ಅಲ್ಪವಾದ ಸೇವೆಯನ್ನು ನೀನು ಸ್ವೀಕಾರ ಮಾಡ್ತಿದಿ ಅಂದ್ರೆ ಅದು ನಿನ್ನ ವಾತ್ಸಲ್ಯ ಅಷ್ಟೇ. ಭಕ್ತರ ಮೇಲಿನ ವಾತ್ಸಲ್ಯದಿಂದ ಅವರ ಭಕ್ತಿಯನ್ನೇ ನೋಡಿ ನೀನು ಸಂತೋಷ ಪಡ್ತಿದಿ. ನಿನಗೆ ಯಾರು ಮಾಡುವ ಯಾವ ಸೇವೆಯ ಅಗತ್ಯವೂ ನಿನಗಿಲ್ಲ. ನೀನು ಸ್ವರಮಣ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಮಾಡುವ ಸೇವೆಯೂ ಕೂಡ ನಿನಗೆ ಅಗತ್ಯ ಇಲ್ಲ. ಅವಳು ಮಾಡೋ ಸೇವೆಯಿಂದಲಾದ್ರೂ ನಿನಗೇನಾಗಬೇಕಾಗಿದೆ? ನೀನು ಸ್ವರಮಣ. ಆದರೂ ವಾತ್ಸಲ್ಯದಿಂದ ಅವಳಿಗೆ ಸೇವಾ ಅವಕಾಶವನ್ನ ಕೊಟ್ಟಿದ್ದಿ. ಅಂದ ಮೇಲೆ ನಾವು ಅಲ್ಪರಾಗಿದ್ರೂ ಕೂಡ ನಮಗೂ ನೀನು ನಮ್ಮ ಮೇಲಿನ ವಾತ್ಸಲ್ಯದಿಂದಲೇ ಸೇವೆಗೆ ಅವಕಾಶವನ್ನ ಕೊಟ್ಟಿದ್ದಿ.
ಹೀಗಿರುವಾಗ ನಮ್ಮಿಬ್ಬರಿಗೂ ಕೂಡ ಕಲಹಕ್ಕೆ ಅವಕಾಶವೇ ಇಲ್ಲ. ಅವಳು ಸದಾಕಾಲ ಸೇವೆಯನ್ನ ಮಾಡ್ತಾನೇ ಇದ್ದಾಳೆ. ಅವಳು ಹೇಗೂ ಸೇವೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಮ್ಮ ಸೇವೆಯನ್ನು ನೀನು ನಿರಾಕರಣೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವಳ ಸೇವೆಯ ಅಗತ್ಯವೂ ನಿನಗಿಲ್ಲ, ನನ್ನ ಸೇವೆಯ ಅಗತ್ಯವೂ ನಿನಗಿಲ್ಲ. ನೀನು ಸ್ವರಮಣನಾದ್ರಿಂದ ಮಹಾಲಕ್ಷ್ಮೀ ದೇವಿ ಮಾಡುವ ಸೇವೆಯ ಅಗತ್ಯವೂ ನಿನಗೆ ಇಲ್ಲ. ಆದರೂ ಅವಳ ಮೇಲಿನ ವಾತ್ಸಲ್ಯದಿಂದ ನೀನು ಅವಳಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಿ. ಹಾಗೆ ನಾವು ಅಲ್ಪರಾಗಿದ್ರೂ ಕೂಡ, ನಾವು ಮಾಡುವ ಸೇವೆ ಬಹಳ ಅಲ್ಪವಾಗಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಿದ್ದಿ. ಯಾಕೆ? ನೀನು ದೀನವತ್ಸಲ, ನಮ್ಮಂಥವರ ಮೇಲೆ ವಾತ್ಸಲ್ಯ ಉಳ್ಳವನು, ನಿನಗೆ ಅದರಿಂದಲೂ ಏನಾಗಬೇಕಾಗಿಲ್ಲ. ಆ ಕಾರಣದಿಂದ ಇದು ಅಲ್ಪವಾದ ಸೇವೆ ಅಂತ ತಿಳಿದು ನೀನು ನಮಗೆ ನಮ್ಮ ಸೇವೆಯನ್ನ ನೀನು ನಿರಾಕರಣೆ ಮಾಡೋದಿಲ್ಲ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಾನೂ ಸೇವೆ ಮಾಡ್ತೇನೆ, ಮಹಾಲಕ್ಷ್ಮೀ ದೇವಿಯೂ ಸೇವೆ ಮಾಡ್ತಾಳೆ. ಈ ಎರಡೂ ಸೇವೆಯನ್ನು ನೀನು ಸ್ವೀಕಾರ ಮಾಡ್ತಿದ್ದೀ. ನಮ್ಮಿಬ್ಬರಲ್ಲಿ ಯಾವುದೇ ಜಗಳಕ್ಕೆ ಅವಕಾಶ ಇಲ್ಲ ಅಂತ ಹೀಗೆ ಪೃಥು ಮಹಾರಾಜ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಹಾಲಕ್ಷ್ಮೀ ದೇವಿ ಮಾಡುವ ಸೇವೆಯನ್ನೂ ಕೂಡ ಅವಳ ಮೇಲಿನ ವಾತ್ಸಲ್ಯದಿಂದಲೇ ಸ್ವೀಕಾರ ಮಾಡ್ತಿದೆಯೇ ಹೊರತು ನಿನಗೆ ಅದರಿಂದ ಏನೂ ಆಗಬೇಕಾಗಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾನೆ. ಇದರಿಂದ ಭಗವಂತ ಸ್ವರಮಣ, ಸರ್ವೋತ್ತಮ, ಅವನು ಕರುಣಾಮಯಿ ಅಂತನ್ನೋ ವಿಷಯಗಳು ಗೊತ್ತಾಗ್ತಾ ಇದೆ. ಎಲ್ಲರ ಮೇಲಿನ ಕಾರುಣ್ಯದಿಂದ ಪ್ರತಿಯೊಬ್ಬರೂ ಮಾಡುವ ಸಣ್ಣ ಭಕ್ತಿಯನ್ನು ಕೂಡ ನೋಡಿ ಆ ಒಂದು ಅಲ್ಪವಾದ ಸೇವೆಯನ್ನು ಕೂಡ ಭಗವಂತ ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅಂತ ಈ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಪರ್ಧೆ ಅಪ್ಪಿ ಆವಯೋಹೋ ಏಕಪತಿ ಸ್ಪೃಧೋಹೋ ಅಂತ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಲಕ್ಷ್ಮೀದೇವಿಗೆ ನನ್ನಲ್ಲಿ ವಿರೋಧ ಉಂಟಾಗುವ ಸಂಭವ ಇದ್ದೇ ಇದೆ. ಯಾಕೆ ಅಂದ್ರೆ ನಾವಿಬ್ಬರೂ ಸ್ಪರ್ಧೆಯಿಂದ ನಿನ್ನ ಸೇವೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಆದರೆ ನೀನು ಭಕ್ತರು ಮಾಡುವ ಅಲ್ಪ ಸೇವೆಯನ್ನ ಮಹತ್ ಅಂತ ಭಾವಿಸ್ತಿದಿ. ಅದರಿಂದ ನಮ್ಮಿಬ್ಬರ ಜಗಳದಲ್ಲಿ ನೀನು ಭಕ್ತನಾದ ನನ್ನ ಕಡೆಗೆ ಇದ್ದಿದಿ ಅಂತ ನಾನು ಅನ್ಕೊಂಡಿದ್ದೇನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಲಕ್ಷ್ಮೀದೇವಿ ಮತ್ತು ನಾನು ಇಬ್ಬರೂ ಸೇವೆ ಮಾಡ್ತಾ ಇದ್ದೇವೆ, ಇಬ್ಬರೂ ಸ್ಪರ್ಧೆಯಿಂದ ಸೇವೆ ಮಾಡ್ತಾ ಇದ್ದೇವೆ. ಲಕ್ಷ್ಮೀದೇವಿಗೆ ನನ್ನ ಮೇಲೆ ವಿರೋಧ ಉಂಟಾಗೋ ಸಂಭವ ಇದೆ. ನಾನು ಸೇವೆ ಮಾಡೋದನ್ನು ನೋಡಿ ಅವಳಿಗೆ ವಿರೋಧ ಮಾಡೋ ಸಂಭವ ಇದೆ. ಈ ರೀತಿ ಇಬ್ಬರ ಜಗಳದಲ್ಲಿ ನೀನು ನನ್ನ ಕಡೆಗೆ ನಿಂತುಕೊಳ್ತಿದಿ ಅನ್ನೋ ನಂಬಿಕೆ ನನಗಿದೆ. ನಮ್ಮಿಬ್ಬರ ಜಗಳದಲ್ಲಿ ನೀನು ಭಕ್ತರ ಕಡೆಯಲ್ಲಿ ನಿಲ್ಲವನು, ಆದ್ರಿಂದ ಭಕ್ತನಾದಂತಹ ನನ್ನ ಕಡೆಗೆ ನೀನು ನಿಲ್ತಿದಿ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂದ್ರೆ ಸ್ವರಮಣ ಆದ ನಿನಗೆ ಅವಳಿಂದ ಆಗಬೇಕಾದದ್ದೇನಿದೆ ಅಂತ ಈ ರೀತಿ ಅಭಿಪ್ರಾಯ ಹೇಳುತ್ತಾರೆ. ಇದರಿಂದ ಲಕ್ಷ್ಮೀದೇವಿ ಅವಳು ಭಕ್ತಳಲ್ಲ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದ್ರೆ ಭಕ್ತನಾದ ನನ್ನ ಕಡೆಗೆ ನೀನು ನಿಂತ್ಕೊಳ್ತಿದ್ದಿ ನಮ್ಮಿಬ್ಬರ ಜಗಳದಲ್ಲಿ ಅಂತ. ನಮ್ಮಿಬ್ಬರಿಗೂ ಜಗಳ ಆಗೋ ಸಂಭವ ಇದೆ, ಅದರಲ್ಲಿ ನನ್ನ ಕಡೆಗೆ ನೀನು ನಿಂತುಕೊಳ್ತಿದ್ದಿ, ಲಕ್ಷ್ಮೀದೇವಿಯಿಂದ ನಿನಗೇನಾಗಬೇಕಾಗಿದೆ ಅಂತ ಈ ರೀತಿಯ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಜಗತ್ತಿನಲ್ಲಿ ಮಹಾಲಕ್ಷ್ಮೀ ದೇವಿಯಂತಹ ಭಕ್ತರು ಮತ್ತೊಬ್ಬರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮಹಾಲಕ್ಷ್ಮೀ ದೇವಿ ಮಾಡುವಷ್ಟು ಸೇವೆಯನ್ನ, ಭಗವಂತನ ಸೇವೆಯನ್ನು ಬೇರೆ ಇನ್ಯಾ ಸೌಂಡ್ ಬರಲ್ಲ ಕೊಂಡಿದ್ದೇನೆ. ಯಾಕೆ ಅಂದ್ರೆ ಸ್ವರಮಣ ಆದಂತಹ ನಿನಗೆ ಅವಳಿಂದ ಏನು ಆಗಬೇಕಾದದ್ದಿಲ್ಲ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಎಷ್ಟರ ಮಟ್ಟಿಗೆ ಸರಿ ಇದು? ಲಕ್ಷ್ಮೀದೇವಿಯಂತಹ ಭಕ್ತರು ಜಗತ್ತಿನಲ್ಲಿ ಬೇರೆ ಯಾರಾದ್ರೂ ಇದ್ದಾರೇನು? ಅವಳ ಜೊತೆಗೆ ಸ್ಪರ್ಧೆಗೆ ಇಳಿದು ಗೆಲ್ಲೋದನ್ನ ಯಾವ ಭಕ್ತರು ಕೂಡ ಕನಸಿನಲ್ಲಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿ ಜೊತೆಯಲ್ಲಿ ಸ್ಪರ್ಧೆಗಿಳಿದು ನಾನೇ ಗೆಲ್ತೇನೆ ಅಂತ ಯಾರಾದರೂ ಅನ್ಕೊಳ್ಳಿಕ್ ಸಾಧ್ಯನಾ? ಹಾಗಾಗಿ
ಅದು ಸರಿಯಲ್ಲ ವ್ಯಾಖ್ಯಾನ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅವ್ರೇನು ಬರೆದಿದ್ದಾರೆ ಅಂದ್ರೆ, ಇಂದ್ರನ ಜೊತೆಗೆ ನನಗೆ ವಿರೋಧ ಆದಾಗ ನೀನು ನನ್ನ ಪಕ್ಷ ವಹಿಸಿದಿ, ನಿನ್ನ ಕೃಪಾಬಲ ಇರುವಾಗ, ಪರಮಪುರುಷನಾದಂತಹ ನೀನು ನನ್ನ ಕಡೆಗೆ ಇರುವಾಗ, ಲಕ್ಷ್ಮಿಯಂಥ ಸ್ತ್ರೀಯ ಕೋಪನೂ ಕೂಡ ನನಗೇನು ಮಾಡೋದಿಲ್ಲ ಅಂತ ಈ ರೀತಿ ಅಲ್ಲಿ ಅವರು ಇಂದ್ರನ ದೃಷ್ಟಾಂತ ತಗೊಂಡಿದ್ದಾರೆ. ಇಂದ್ರನಿಗೂ ನನಗೂ ಸ್ಪರ್ಧೆ ಆದಾಗ ನೀನು ನನ್ನ ಕಡೆಯಲ್ಲೇ ನಿಂತು ನನಗೆ ಮಾಡಿದಿ ಅಂತ. ಒಂದೇ ನಿಮಿಷ. என்ன காணோம்? 7 மணி சொன்னா 8 இல்லைன்னா 9 இல்லைன்னா 10 மணிக்காவது 11 ஆயிடுச்சு. அப்பா எங்க ಹಾ, ಈ ರೀತಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ, ಅದು ಕೂಡ ಸರಿಯಲ್ಲ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಲಕ್ಷ್ಮೀದೇವಿ ಈ ರೀತಿ ಲಕ್ಷ್ಮೀ ಜ್ಯೋತಿಯಲ್ಲಿ ಕಲಹ ಅನ್ನೋ ಒಂದು ರೀತಿ ವ್ಯಾಖ್ಯಾನ ಮಾಡೋದಲ್ಲದೆ ಮತ್ತೊಂದು ಅರ್ಥವನ್ನು ಅವ್ರು ಹೇಳ್ತಾರೆ. ಪ್ರಕೃತಿ ವಶರಾಗಿ ನಾವು ಕಾಮ್ಯಕರ್ಮ ಮಾಡ್ತಾ ಇದ್ದೇವೆ, ಆದರೆ ಸ್ವಾತ್ಮಾರಾಮರಿಗೆ ಪ್ರಾಕೃತ ಫಲದಿಂದ ಏನಾಗಬೇಕಾಗಿದೆ, ಅದರಿಂದ ನೀನು ನಮ್ಮ ಈ ನಿಷ್ಕೃಷ್ಟವಾದ ಕಾಮ್ಯಕರ್ಮವನ್ನು ಕೂಡ ಭಕ್ತಿ ಕೊಡುವುದರ ಮೂಲಕ ಮೋಕ್ಷ ಕಾರಣವನ್ನಾಗಿ ಮಾಡ್ತಿದಿ ಅಂತ ಈ ರೀತಿ ಒಂದು ಬೇರೆ ಅರ್ಥವನ್ನು ಅವರು ಹೇಳ್ತಾರೆ. ಇದು ಕೂಡ ಅಷ್ಟು ಸರಿಯಲ್ಲ. ಯಾಕೆಂದ್ರೆ ಪೃಥ್ವಿರಾಜ ಮಾಡ್ತಾ ಇರೋದು ಕಾಮ್ಯಕರ್ಮ ಅಲ್ಲ. ಕಾಮ್ಯಕರ್ಮವನ್ನ ಮಾಡ್ತಾ ಇರ್ತಕ್ಕಂತಹ ನಮ್ಮಂಥವರ ಭಕ್ತಿಯನ್ನು ಕೂಡ ಸ್ವೀಕಾರ ಮಾಡಿ ತನ್ಮೂಲಕವಾಗಿ ಭಕ್ತಿ ಕೊಟ್ಟು ಮೋಕ್ಷ ಕೊಡ್ತಿದೆ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಈಗ ಪೃಥು ಮಹಾರಾಜ ಕಾಮ್ಯಕರ್ಮಿ ಅಲ್ಲ. ಅವನು ಹಿಂದೆ ಹೇಳಿದ ಶ್ಲೋಕಗಳನ್ನೆಲ್ಲ ನೋಡಿದಾಗ ಕಾಮ್ಯ ಫಲವನ್ನ ನಿರಾಕರಣೆ ಮಾಡಿದಾನ. ಅವನು ಭಗವಂತ ಪ್ರತ್ಯಕ್ಷ ನಿಂತು ವರ ಕೇಳು ಅಂತ ಅಂದಾಗಲೂ ಬೇಡ ಅಂದವನವನು. ಆದ್ರಿಂದ ತಾನು ಕಾಮ್ಯಕರ್ಮ ಮಾಡ್ತಾ ಇದ್ದೇನೆ ಅಂತ ಅವನು ಈ ಶ್ಲೋಕದಲ್ಲಿ ಹೇಳಿದರೆ ಹಿಂದೆ ಹೇಳಿದ ತನ್ನ ಮಾತಿಗೆ ವಿರುದ್ಧವಾಗಿ ತಾನು ಮಾತಾಡದಂತೆ ಆಗತ್ತೆ. ಹಾಗಾಗಿ ಆ ವ್ಯಾಖ್ಯಾನವೂ ಕೂಡ ಸರಿಯಲ್ಲ. ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರ ವ್ಯಾಖ್ಯಾನ ಈ ಶ್ಲೋಕಕ್ಕೆ ಧಿಷ್ಣ್ಯಂ ತೇಜಶ್ಚ ಸಾಮರ್ಥ್ಯಂ ಮಹಿಮಾ ಧಾಮ ಚೋಚ್ಯತೆ ಇತಿ ಚ ಅಲ್ಪ ಪುಣ್ಯತ್ವಾತ್ ನ ಮದ್ಭಕ್ತಿಯೋಗ್ಯಸ್ತ್ವಂ ಇತಿ ನ ಮಂತವ್ಯಂ ಯತಃ ಫಲ್ವಪಿ ಉರುಕರೋಷಿ ವಾತ್ಸಲ್ಯಾತ್ ವಿನಾ ವಾತ್ಸಲ್ಯಂ ಶ್ರಿಯಾಪಿ ಕಿಂ ತವ ಅಂತ ಇಷ್ಟು ಮಧ್ವಾಚಾರ್ಯರ ತಾತ್ಪರ್ಯ. ಅಂದ್ರೆ ಧಿಷ್ಣ್ಯಂ ತೇಜಶ್ಚ ಸಾಮರ್ಥ್ಯಂ ಇದೆಲ್ಲ ಅಭಿಧಾನ ಗ್ರಂಥದ ವಾಕ್ಯ. ಹಿಂದೆ ಅಭಿಧಾನ ಗ್ರಂಥದ ತೋರಿಸಿದ್ದಾರೆ. ಆ ಅಭಿಧಾನ ಗ್ರಂಥ ಧಿಷ್ಣ್ಯ ತೇಜಸ್ಸು ಸಾಮರ್ಥ್ಯ ಧಾಮ ಅಂತನ್ನೋದನ್ನ ಒಂದು ಬೇರೆ ಬೇರೆ ಶಬ್ದಗಳಿಂದ ಭಗವಂತನ ಮಹಿಮೆಯನ್ನೇ
ಈ ಶಬ್ದಗಳೆಲ್ಲ ಹೇಳ್ತಾವೆ ಅಂತ ತಿಳಿಸ್ತಾ ಇದೆ. ಅದೊಂದು ಬರೀತಾರೆ. ಅಲ್ಲಿ ಸಾಮರ್ಥ್ಯ ಅಂತ ಅರ್ಥ. ಅವಾಗ ಭಗವಂತನ ಸಾಮರ್ಥ್ಯ ಅಂತ ಅನ್ನೋ ಅರ್ಥ ಬರ್ತದೆ. ಇನ್ನು ಮುಂದೆ ಅಲ್ಪ ಪುಣ್ಯತ್ವಾತ್ನ ಮದ್ಭಕ್ತಿ ಯೋಗ್ಯ ತ್ವಂ ಇತಿ ನ ಮಂತವ್ಯಂ ಅಂತ, ನೀನು ಮಾಡಿದ ಪುಣ್ಯಕರ್ಮ ಅಲ್ಪವಾದ್ದರಿಂದ ನೀನು ನನ್ನ ಸೇವೆಗೆ ಅನರ್ಹ ಅಂತ ನೀನು ನನ್ನ ಬಗ್ಗೆ ತಿಳಿಬೇಡ. ಯಾಕೆ ಅಂದ್ರೆ ಸೇವೆ ಅಲ್ಪ ಆಗಿದ್ರೂ ಕೂಡ ಆ ಅಲ್ಪತ್ವವನ್ನು ನೀನು ಪರಿಗಣನೆ ಮಾಡದೆ, ನಾನು ಸೇವೆಗೆ ಯೋಗ್ಯನಾಗಿದ್ರೆ ನನ್ನ ಆ ಅಲ್ಪ ಸೇವೆಯನ್ನ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಮಹತ್ತಂತನೇ ನೀನು ತಿಳಿತಿದೆ. ಹಾಗರ್ಥ. ಯೋಗ್ಯತಾನುಗುಣವಾಗಿ ವಾತ್ಸಲ್ಯ ನಿನಗೆ ಇರೋದ್ರಿಂದ ನೀನು ನನ್ನ ಅಲ್ಪವಾದ ಸೇವೆಯನ್ನು ಕೂಡ ಮಹತ್ತಂತನೇ ತಿಳ್ಕೊಂಡು ಸ್ವೀಕಾರ ಮಾಡ್ತಿದ್ದೀ ಅಂತ ಹಾಗರ್ಥ. ಲಕ್ಷ್ಮೀದೇವಿ ಬಹಳ ದೊಡ್ಡ ಸೇವೆ ಮಾಡ್ತಾ ಇದ್ದಾಳೆ, ಮಹತ್ತ ಸೇವೆ ಮಾಡ್ತಾಳೆ. ಆದರೂ ನಿನಗೆ ಮಹತ್ತಾದ ಪ್ರೀತಿ ಉಂಟಾಗಲಿಕ್ಕೆ ಕಾರಣ ನಿನಗೆ ಅವಳ ಮೇಲೆ ಯೋಗ್ಯತಾನುಸಾರವಾದ ಮಹತ್ತಾದ ವಾತ್ಸಲ್ಯ ಇರೋದೇ ಕಾರಣ, ಹೊರತು ಅವಳು ಮಾಡೋ ಸೇವೆ ಮಹತ್ತಾಗಿದೆ ಅನ್ನೋ ಕಾರಣ ಅಲ್ಲ. ಅವಳ ಮೇಲೆ ಮಹತ್ತಾದ ವಾತ್ಸಲ್ಯ ಇದೆ ನಿನಗೆ, ಅದು ಕಾರಣ. ನಮ್ಮ ಮೇಲೆ ನಮ್ಮ ಯೋಗ್ಯತಾನುಸಾರವಾದ ವಾತ್ಸಲ್ಯ ಇದೆ ನಿನಗೆ, ಆದ್ರಿಂದ ನಮ್ಮ ಸೇವೆಯನ್ನು ನೀನು ಸ್ವೀಕಾರ ಮಾಡ್ತಿದ್ದೀ ಅಂತ ಹಾಗರ್ಥ. ಇಬ್ರು ಸೇವೆಯನ್ನು ನೀನು ಸ್ವೀಕಾರ ಮಾಡ್ತಿದ್ದೀ ಕಾರಣ ವಾತ್ಸಲ್ಯದಿಂದ. ಯಾಕೆ? ಸ್ವರಮಣ ನೀನು, ನಿನಗೆ ಅವಳ ಸೇವೆಯಿಂದನೂ ಏನಾಗಬೇಕಾಗಿಲ್ಲ, ನಮ್ಮ ಸೇವೆಯಿಂದಲೂ ಏನಾಗಬೇಕಾಗಿಲ್ಲ. ನೀನು ಸ್ವರಮಣ, ಕೇವಲ ವಾತ್ಸಲ್ಯದಿಂದ ನೀನು ಸ್ವೀಕಾರ ಮಾಡ್ತಿದ್ದೀ. ಹಾಗಾಗಿ ನಾವು ಅಲ್ಪವಾದ ಸೇವೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮ್ಮ ಸೇವೆಯನ್ನು ನೀನು ನೆಗ್ಲೆಕ್ಟ್ ಮಾಡೋದಿಲ್ಲ ಅಂತ ಒಟ್ಟು ಇದರ ಅಭಿಪ್ರಾಯ. ಹೀಗೆ ಮಹಾಲಕ್ಷ್ಮೀ ದೇವಿಯೇ ಅವಳು ಉತ್ತಮ ಸೇವೆ ಮಾಡ್ತಕ್ಕಂಥವಳು, ಅವಳಂತ ಸೇವೆ ಮಾಡೋರು ಮತ್ತೊಬ್ಬರಿಲ್ಲ ಅನ್ನೋದನ್ನು ತಿಳ್ಕೊಂಡೇ ಅದಕ್ಕೆ ಸರಿಯಾಗೇ ವ್ಯಾಖ್ಯಾನ ಮಾಡಬೇಕು. ಅದನ್ನ ಮಧ್ವಾಚಾರ್ಯ ಮಾಡಿ ತೋರಿಸಿದ್ದಾರೆ. ಅಥಾ ಭಜಂ ತ್ವಾಖಿಲ ಪೂರುಷೋತ್ತಮಂ ಗುಣಾಲಯಂ ಪದ್ಮಕರೇವಲಾಲಸಃ ಅಪ್ಯಾವಯೋರೇಕಪತಿ ಸ್ಪೃಧೋಕ್ಕಲಿರ್ನ ಸ್ಯಾತ್ ಕೃತಸ್ತ್ವಚ್ಚರಣೈಕತಾನಯೋಃ ಜಂತೋರ್ಜಗತ್ಯಾಂ ಜಗದೀಶ ವೈಶಸಂ ಸ್ಯಾದೇವ ಯತ್ಕರ್ಮಣಿನಃ ಸಮೀಹಿತಂ ಕರೋಷಿ ಫಲ್ಗ್ವಪ್ಯುರುದೀನವತ್ಸಲ ಸ್ವಯೇವಧಿಷ್ಣೇಭಿರತಸ್ಯ ಕಿಂ ತಯಾ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಸ್ವಲ್ಪ ಇರು ಅಂದ್ರೆ ಅದೇನ್ ಶಬ್ದ? ಶಬ್ದಕ್ಕೆ ಏನಂತ? ಫಲ್ಗು ಅಪಿ ಗುರು. ಫಲ್ಗು ಅಂದ್ರೆ ಬಹಳ ಅಲ್ಪವಾದದ್ದು ಅಂತ ಅರ್ಥ. ಫಲ್ಗು ಅಪಿ ನಾವು ಮಾಡೋದು ಬಹಳ ಅಲ್ಪವಾಗಿದ್ರೂ ಕೂಡ ಅದನ್ನ ದೊಡ್ಡದಾಗಿ ಸ್ವೀಕಾರ ಮಾಡ್ತಿದ್ದೀನಿ ನೀನು. ಗುರು ಕರೋಷಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು. ಜನರಲ್ ಒಂದು ಭಾಗದಲ್ಲಿ ಡೌಟ್ ಇದೆ, ಕೆಲ್ಕ್ ಮಾಡುತ್ತೆ. ಹಳೇ ಪಾಠ ನಾನು ಈ ಬದ್ರಿಪತಿ ನೋಡ್ತಾ ಇದ್ದೆ ನಾನು. ನಾವು 2ನೇ ಅಧ್ಯಾಯದಲ್ಲಿ ಬಂದು ಬದ್ರಿ ನಾರಾಯಣಪತಿ ನಾರದರು ಬಂದು ಬ್ರಹ್ಮದೇವರಿಗೆ ಹೇಳ್ತಾರೆ. ಅಲ್ಲಿ ಬಂದು ನರನಾರಾಯಣ ಅವತಾರ ಮಾಡಿ ಅಲ್ಲಿ ತಪಸ್ ಮಾಡ್ತಾರೆ. ಆಗ ಬಂದು ಕಾಮ ಬಂದು ತನ್ನ ಸೇನೆಯನ್ನು ಕೊಟ್ಟಿಸ್ತಾನ ಅವರ ತಪಸ್ಸನ್ನ ಭಂಗ ಮಾಡಾಕ. ಆಗ ಬಂದು ದೇವರು ತನ್ನ ಶಕ್ತಿಯಿಂದ ಹೆಂಗಸನ್ನ ಸೃಷ್ಟಿ ಮಾಡಿ ಅದನ್ನ ನೋಡಿ ಅವರು ಬಂದು ಲಜ್ಜೆ ಹೋಗ್ಕೊಂಡು ಹೊಟ್ಟೋ ಇಟ್ರು ಹಂಗೆಂಬ ಒಂದು ಮಾತು ಬರ್ತಾರೆ. ಆ ಒಂದು ಅವನಿಗೆ ದೇವರಿಗೆ ಕಾಮವೇ ಇಲ್ಲ, ರುದ್ರಿಗೆ ಕೂಡ ಕೋಪ ಇದೆ, ಅದು ಕಾಮವೇ ಇಲ್ಲ ಹಂಗೆಂಬ ಒಂದು ಮಾತು ಬರ್ತಾರೆ. ಅಲ್ಲಿ ಕಾಮ ಬಂದು ಆ ತರ ಬಂದು ಮಾಡಾಕೆ ಏನ್ ರೀಸನ್? ನಿಮಗೆ ಒಂದು ದೇವರನ್ನ ಬಂದು ಈ ತಪಸ್ಸನ್ನ ಭಂಗ ಮಾಡುವಕ್ಕೂ ಎದಕ್ಕೆ ಆ ಒಂದು ಇಚ್ಛೆಯಿಂದ ತನ್ನ ಸೈನ್ಯನ ಕೊಡಿಸ್ತಾರೆ ಅವರು? ಅಂದ್ರೆ ನಾರಾಯಣ ಮುನಿ ಅವನು ತಪಸ್ಸಿನ ಮಹತ್ವವನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ಆ ರೀತಿ ಮಾಡಿದ್ದು. ಅವನಿಗೆ ಅವನ ತಪೋಭಂಗವನ್ನ ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಮಹಾ ತಪಸ್ವಿ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ಆ ರೀತಿ ಮಾಡಿದ. ಅದಕ್ಕೆ ದೇವತೆಗಳೆಲ್ಲ
ಭಂಗ ಮಾಡುವಂತೆ ನಟನೆ ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ಭಗವಂತ ಅಂತ, ಆದರೂ ಕೂಡ ಭಗವತ್ ಸಂಕಲ್ಪದಂತೆ ಅವರು ಹಾಗೆ ನಡ್ಕೊಂಡ್ರು. ತಪೋಭಂಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನ್ ಮಾಡಿದ್ರು, ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ತಪೋಭಂಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂತಹ ಉಗ್ರವಾದ ತಪಸ್ಸನ್ನ ಮಾಡಿ ತೋರಿಸಿದವನು ನಾರಾಯಣ ಮುನಿ ಅಂತ. ಸೊ ಆ ದೃಷ್ಟಾಂತ ಒಂದು ದೇವರೇ ಹೇಳ್ತಾರೆ இந்த மாதிரி ಮಾಡುವನು ಅಂತಾರೆ, ಇಲ್ಲ ಯಾರು ಭಗವತ್ ಸಂಕಲ್ಪದಂತೆ ನಡೆಯುತ್ತೆ, ಹೇಳೋದಿಲ್ಲ. ಅದು ಭಗವತ್ ಸಂಕಲ್ಪ ಹಾಗೆ ಇರುತ್ತೆ, ಅದರಂತೆ ಇವರು ನಡ್ಕೊಂಡು ಮಾಡಿ ತೋರಿಸ್ತಾರೆ. ಅದರಿಂದ ಅವರಿಗೇನು ಪಾಪ ಏನು ಬರೋದಿಲ್ಲ. ಅದೇ ಬದ್ರಿ ಇನ್ಸಿಡೆಂಟ್ 3ನೇ ಅಧ್ಯಾಯಲ್ಲಿ ಕೂಡ ನಾನು ನೋಡಿರೋ, ಅಲ್ಲಿ ಬಂದು ನರನಾರಾಯರು ಹುಟ್ಟಿರೋ, ಅವ್ರು ಬಂದು ತಪಸ್ ಮಾಡಿರೋ, ಆಮೇಲೆ ಬಂದು ಗಂಧಮಾನ ಪರ್ವತಕ್ಕೆ ಹೊರಟು ಎಂಬ ಒಂದು ಮಾತು ಬರ್ತಾರೆ. ಸೊ ಒಂದು ರೂಪದಲ್ಲಿ ಇದ್ದು ತಪಸ್ ಮಾಡ್ತಾನೆ ಇದ್ದಾರೆ, ಒಂದು ರೂಪದಲ್ಲಿ ಅಲ್ಲಿ ಹೋಗ್ತಾರೆ ತಗೋಬೇಕ, ಹಾಗೆ ಇಟ್ಕೋಬೇಕು. ಗಂಧಮಾನ ಪರ್ವತನ ಉತ್ತರ ಬದ್ರಿ, ರೈಟ್? ಗಂಧಮಾನ ಪರ್ವತ ಅಂದ್ರೆ ಒಂದು ರೂಪದಲ್ಲಿ ಇಲ್ಲಿದ್ದಾರೆ, ಒಂದು ರೂಪದಿಂದ ಅಲ್ಲಿ ಹೋಗ್ತಾರೆ ಆಗ ಅವರಿಬ್ರು ತಪಸ್ ಮಾಡಕ. ಅಂದ್ರೆ ಈಗಲೂ ಕೂಡ ಆ ರೂಪದಿಂದ ಅಲ್ಲೇ ಇದ್ದಾರೆ ಅಂತ. ಇಲ್ಲಿ ಅವರ ಸನ್ನಿಧಾನ ಇರ್ತದೆ ಉತ್ತರ ಬದ್ರಿಯಲ್ಲಿ ಈಗಲೂ ಕೂಡ ಪ್ರತ್ಯಕ್ಷವಾಗಿ ಅವ್ರನ್ನ ನೋಡಬಹುದು. ಆದ್ರೆ ನಮಗ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಯೂ ಕೂಡ ಅವರ ಸನ್ನಿಧಾನ ಇದೆ ಹಾಗೆ. ಬಟ್ ಬದ್ರಿಲಿ ಹುಟ್ಟಿದೇ ಬಂದು ಆ ಸ್ಥಳದಿಂದ ಅಲ್ವಾ? ಧರ್ಮ ಪತ್ನಿಯು ಅವರಿಗೆ ಒಂದು ಮೂರ್ತಿ ದೇವಿಯಲ್ಲಿ ಹುಟ್ಟಿದ್ದು ಆ ಕಳಗಣ ಬದ್ರಿಲಿಂದ ಬಂದು ಹುಟ್ಟುತ್ತಾರೆ, ರೈಟ್? ಅಲ್ಲಿಂದ ಹುಟ್ಟಿದ್ದಾರೆ ಇಲ್ಲವಾ? ಹೌದೌದು. ಆಯ್ತಾಯ್ತು ಗುರುಗಳೇ, ಭಗವತ್ನಾವಳಿಲಿ ತಥಾಪಿ ತದಂತಃಪಾತಿಭಿಃ ಅಸ್ಮಾಭಿಃ ಕರ್ಮಣಿ ಯತ್ ಸಮೀಹಿತಂ ಸ್ಯಾತ್ ತತ್ ಫಲ್ಗು ಹಿಂಸಾರೂಪಮಪಿ ಪೂರ್ವ ಹಿಂಸಾರೂಪಕಮಪಿ ಕರೋತಿ ಭವಾನ್ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೇನು ವಿಸ್ತರಿಸ್ತೀರಿ? ಹಿಂಸಾರೂಪಮಪಿ ಊರ್ವ ಹಿಂಸಾರೂಪಕಮಪಿ ಕರೋತಿ ಭವಾನ್. ಏನ್ ಕರೋತಿ? ಉರು ಕರೋತಿ. ತತ್ ಸಮೀಹಿತಂ ಸ್ಯಾತ್ ತಥಾಪಿ ತದಂತಃಪಾತಿಭಿಃ ಅಸ್ಮಾಭಿಃ ಕರ್ಮಣಿ ಯತ್ ಸಮೀಹಿತಂ ಸ್ಯಾತ್ ತತ್ ಫಲ್ಗು ಹಿಂಸಾರೂಪಮಪಿ ಪೂರ್ವ ಹಿಂಸಾರೂಪಕಮಪಿ ಕರೋತಿ ಭವಾನ್ ಅಂತಾಗಿದೆ. ಅಂದ್ರೆ ಕೆಲವು ನಾವು ಮಾಡುವಂತಹ ಸೇವೆಯಲ್ಲಿ ದೋಷಗಳಿರುತ್ತೆ. ಹಿಂಸಾ ಮೊದಲಾದ ಸಣ್ಣ 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 ದೋಷಗಳಿದ್ರೂ ಕೂಡ ಅದನ್ನ ನೀನು ಪರಿಗಣಿಸದೆ ನಮ್ಮ ಭಕ್ತಿಯನ್ನ ಮಾತ್ರ ನೀನು ತಗೊಂಡು ಅದನ್ನೇ ದೊಡ್ಡದನ್ನಾಗಿ ಮಾಡ್ತಿದ್ದಿ ನಮಗೆ. ಅಂದ್ರೆ ಅದಕ್ಕೂ ಫಲ ಕೊಟ್ಟು ಅದನ್ನ ದೊಡ್ಡದನ್ನಾಗಿ ಮಾಡ್ತಿದ್ದಿ. ಮತ್ತೆ ಇಲ್ಲಿ ಉರ್ವಾ ಹಿಂಸಕ ರೂಪ ಮಪಿಂತ್ರಿ ಕೊಟ್ಟಿದ್ದಾರಲ್ಲ, ಮತ್ತೆ ದೊಡ್ಡ ಹಿಂಸೆ ಅಂತ ಆಗುದಾ? ಹಾಗಿದೆಯಾ? ನಾನು ನೋಡ್ಲಿಲ್ಲ. ಸ್ವಲ್ಪ ಪದರತ್ನಾವಳಿ ಎಲ್ಲಿದೆ? ಎಷ್ಟನೇ ಶ್ಲೋಕ? ಪದರತ್ನಾವಳಿ ಲಾಸ್ಟ್ ಕಳಗಂದ 5th ಲೈನ್. ಎಷ್ಟನೇ ಶ್ಲೋಕಕ್ಕೆ? ಅದೇ 27, 28, 29 ಇವಾಗ ಹೇಳಿದ್ರಲ್ಲ. 28, 28, 29. ತಥಾಪಿ ಯಾವಲು 322ನೇ ಪೇಜ್ ಅಲ್ಲ? 323 ಅಲ್ಲ? ತಥಾಪಿ ತದಂತಃಪಾತಿಭಿಃ ಅಸ್ಮಾಭಿಃ ಕರ್ಮಣಿ ಯತ್ ಸಮೀಹಿತಂ ಸ್ಯಾತ್. ಸಿಗಲಿಲ್ಲ ನನಗೆ. ಎಷ್ಟನೇ ಲೈನ್ ಅಲ್ಲಿದೆ? ಕೆಳಗೆ ಲಾಸ್ಟ್ ಗ 5ನೇ ಲೈನ್ ಮೇಲೆ. 5ನೇ ಲೈನಾ? ತಥಾಪಿ ತದಂತಃಪಾತಿಭಿಃ ಜಗತ್ಯಾಂ ಲೋಕೆ ಯಜ್ಜಗತ್ ಪ್ರಾಣಿ ಸಮೂಹಃ ತದ್ವೈಷಸಮೇವ ಹಿಂಸಾ ಪ್ರಕೃತಿರೇವ. ಎಲ್ಲಾ ಪ್ರಾಣಿಗಳು ಕೂಡ ಹಿಂಸಾ ಪ್ರಕೃತಿಯವರೇ. ಹಾಗಾಗಿ ನಾವು ಕೂಡ ಹಿಂಸೆಯನ್ನು ಮಾಡ್ತಕ್ಕಂಥವ್ರೆ ಅಂತ ಅರ್ಥ. ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಗೆ ಹಿಂಸೆ ಮಾಡೇ ಬದುಕೋದಲ್ಲ. ಅಲ್ಲಲ್ಲ, ಹಾಗೆ ಅರ್ಥ ಅದಕ್ಕೆ. ಲೋಕೆ ಜಗತ್ ಪ್ರಾಣಿ ಸಮೂಹ ತದ್ವೈಷಸಮೇವ ಹಿಂಸಾ ಪ್ರಕೃತಿರೇವ. ವೈಷಸಮೇವ ಅಂದ್ರೆ ಹಾಗೆ
ಎಲ್ಲ ಪ್ರಾಣಿ ಸಮೂಹವು ಕೂಡ ಹಿಂಸಾ ಪ್ರಕೃತಿಯವರೇ, ಪ್ರತಿಯೊಬ್ಬರು ಕೂಡ ಹಿಂಸೆಯನ್ನು ಮಾಡ್ತಕ್ಕಂಥವರೇ. ಅದರೊಳಗೆ ಸೇರಿರ್ತಕ್ಕಂಥವನು ನಾನು. ತದ್ ಅಂತಃಪಾತಿಭಿ ಅಸ್ಮಾಭಿ ಕರ್ಮಣಿ ಯತ್ ಸಮೀಹಿತಂ ಸ್ಯಾತ್ ತತ್ ಫಲ್ಗು ಹಿಂಸಾರೂಪಮಪಿ ಗುರು ಹಿಂಸಾರೂಪಕಮಪಿ ಕರೋತಿ ಭವಾನ್. ಅಂದ್ರೆ ಅದು ಸಣ್ಣ ಹಿಂಸೆ ಆಗಿರ್ಲಿ, ದೊಡ್ಡ ಹಿಂಸೆ ಆಗಿರ್ಲಿ, ಅದನ್ನು ಕೂಡ ನೀನು ಹಾಗೆ ತಗೊಳ್ಬೇಕು. ಸಮೀಹಿತಂ ಸ್ಯಾತ್, ಯಾವುದು ಸಮೀಹಿತವೋ ಅದು. ನಮ್ಮ ಕರ್ಮದಲ್ಲಿ ಸಮೀಹಿತಂ ಸ್ಯಾತ್ ತತ್ ಫಲ್ಗು ಹಿಂಸಾರೂಪಮಪಿ ಗುರು ಹಿಂಸಾರೂಪಕಮಪಿ. ದೊಡ್ಡದಾಗಿರ್ಲಿ ಸಣ್ಣದಾಗಿರ್ಲಿ ಹಿಂಸೆ, ಅದೆರಡನ್ನೂ ಕೂಡ ನೀನು ದೀನವತ್ಸಲನಾದ ನೀನು ಅದನ್ನ ಸ್ವೀಕಾರ ಮಾಡ್ತಿದಿ. ಆಯ್ತು, ಧನ್ಯವಾದ. ಶ್ರೀಕೃಷ್ಣ ಅರ್ಪಣಮಸ್ತು. ಬೇಕಾದ್ರೆ ಇವಾಗ ಆನ್ಲೈನ್ ಇದೆ ಅಂತ ತಗೋಬಹುದಲ್ವಾ? ಅಕ್ಕಿ ಎಲ್ಲ ಸಿಗುತ್ತೆ, ಅಕ್ಕಿ ಆಮೇಲೆ ಅದೇ 2000 rupees. ನಮಸ್ಕಾರ. ಹರೇ ನಮಃ. ಗುರುಗಳೇ. ಮಾಡಿದ್ರೆ